ಯುಜಿ 2026 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಗಂಭೀರ ಆರೋಪಗಳನ್ನು ತೀವ್ರವಾಗಿ ಖಂಡಿಸಿ ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಆಮ್ ಆದ್ಮಿ ಪಾರ್ಟಿ ವಿಜಯಪುರದ ಜಿಲ್ಲಾಧ್ಯಕ್ಷ ಶ್ರೀ ಭೋಗೇಶ್ ಸೋಲಾಪುರ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕಳುಹಿಸುವಂತೆ ವಿನಂತಿಸಿದರು. ಜಿಲ್ಲಾಧ್ಯಕ್ಷ ಭೋಗೇಶ್ ಸೋಲಾಪುರ ಅವರು ಮನವಿ ಸಲ್ಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡುವಂತಹ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಆಮ್ ಆದ್ಮಿ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತದೆ. ಇದು ಕೇವಲ ಒಂದು ಪರೀಕ್ಷೆಯ ಸೋರಿಕೆಯಲ್ಲ, ಸಂಪೂರ್ಣ ಶಿಕ್ಷಣ ವ್ಯವಸ್ಥೆಯ ಮೇಲಿನ ದೊಡ್ಡ ದಾಳಿಯಾಗಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿ ಮುಖಂಡರಾದ ಸುಶೀಲಾ ಮಿಣಜ್ಗಿ, ಜ್ಯೋತಿ ಮಿಣಜ್ಗಿ, ಲಕ್ಷ್ಮಣ್ ಕಂಬಾಗಿ, ಕಿರಣ್ ಮೇಲಿನ್ಕೆರಿ ಹಾಗೂ ಹಿರಿಯ ರೈತ ಮುಖಂಡರಾದ ಅರವಿಂದ್ ಕುಲಕರ್ಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿಯೊಂದರಲ್ಲಿ ಲೀಕ್ ಆಗ್ತಾನೆ ಇದೆ, ಅನ್ಯಾಯ ಆಗ್ತಾ ಇದೆ. ಬಟ್ ಪ್ರತಿ ಸಲ ಆಲ್ ಓವರ್ ಇಂಡಿಯಾ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತಿರಲ್ಲ, ಎಲ್ಲ ಸಂಬಂಧಪಟ್ಟಂತೆಲ್ಲ ಮಾಡ್ತಿದ್ರು. ಈ ಸಲ ಏನಾಗ್ಬಿಟ್ಟಿದೆ ಅಂತ ಇದು ವೈಡ್ ಸ್ಪ್ರೆಡ್ ಆಗ್ಬಿಟ್ಟಿದೆ. ಆಗಿದ್ರಿಂದ ಇವಾಗ NTA ಕ್ಯಾನ್ಸಲ್ ಮಾಡಿದೆ ಅಂತಂದ್ಮೇಲೆ ಇದರಲ್ಲಿ ದೊಡ್ಡ ಒಂದು ಯಾರೋ ಭಾಗಿಯಾಗಿದ್ದಾರೆ, ದೊಡ್ಡ ಒಂದು ಇನ್ಫ್ಲೂಯೆನ್ಸ್ ವ್ಯಕ್ತಿ ಭಾಗಿಯಾಗಿದ್ದಾರೆ ಅಂತ ಹೇಳಿ NTA ಸ್ವತಃ ಕ್ಯಾನ್ಸಲ್ ಮಾಡಿದೆ. ಹೋದ ವರ್ಷ ಅಷ್ಟು ನಾವು ಕ್ಯಾನ್ಸಲ್ ಮಾಡಂತ ಹೇಳಿದ್ರು ಕೂಡ ಕ್ಯಾನ್ಸಲ್ ಮಾಡಿದಿಲ್ಲ, ಅದು ಸಂಬಂಧಪಟ್ಟಂತ ಅಷ್ಟೇ ಕ್ಯಾನ್ಸಲ್ ಮಾಡಿದ್ರು. ಇವಾಗ NTA ಪೂರ್ತಿ ಎಕ್ಸಾಮ್ ಅನ್ನು ಕ್ಯಾನ್ಸಲ್ ಮಾಡಿದೆ. ಹೀಗಾಗಿ 22 ಲಕ್ಷ ವಿದ್ಯಾರ್ಥಿಗಳು ಏನು ಒಂದು ಎಕ್ಸಾಮ್ ಬರೆದಿರೋ ಖುಷಿಯಿಂದ ಇವಾಗ ಮತ್ತೆ ಅವರು ಒಳ್ಳೆ ಎಕ್ಸಾಮ್ ಬರೆಯುವಂತಾಗಿದೆ. ಹಿಂಗೆ ಹಾಕೋತ್ ಹೋದ್ರೆ ಸರ್, ಇದು ಯಾರೋ ತಪ್ಪ ಮಾಡಿದ್ದಾರೆ, ಇಲ್ಲಿ ಭ್ರಷ್ಟಾಚಾರ ತುಳುಕಡ್ತಿದೆ ಸರ್. ಒಂದೊಂದು ಪೇಪರ್ಗೆ 5 ಲಕ್ಷ ಸೇಲ್ ಆಗಿದೆ, ಒಂದೊಂದು ಪೇಪರ್ 5 ಲಕ್ಷ ಸೇಲ್ ಆಗಿದೆ ಅಂತಂದ್ರೆ ವಿದ್ಯಾರ್ಥಿ ಜೀವನ ಎಲ್ಲೇ ಹೋಗ್ತದೆ? ಸರ್ಕಾರ ಏನ್ ಮಾಡ್ತೇವೆ ಸರ್? ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? NTA ಅನ್ನುವಂತ ಒಂದು ಏಜೆನ್ಸಿ 2017 ಸ್ಥಾಪನೆ ಮಾಡಿದಂತ ಏಜೆನ್ಸಿ, ಮತ್ತೆ ಇವ್ರಿಗೆ ಭ್ರಷ್ಟಾಚಾರ ತುಂಬಿದ್ರೆ ಈ ಒಂದು ಏಜೆನ್ಸಿ ಯಾತಕ್ ಬೇಕು? ಇದೇ ಒಂದು NTA ಏನ್ ಅಧ್ಯಕ್ಷರಿದ್ರು 2024 ಅವರೇ ಇದ್ರು, ಇವಾಗ ಅವರೇ ಇದ್ದಾರೆ. ಮತ್ತೆ ಅವಾಗೂ ಏನು ಕ್ರಮ ಕೈಗೊಂಡಿಲ್ಲ, ಇವಾಗ ಕ್ರಮ ಕೈಗೊಂಡಿದ್ರು. ಮತ್ತೆ ಇವಾಗ ಸಿಬಿಐ ಎನ್ಕ್ವೈರಿ ಕೊಟ್ಟಿದ್ದಾರೆ. ಸಿಬಿಐ ಇವಾಗ ನಿಷ್ಪಕ್ಷವಾಗಿ ತನಿಖೆ ಮಾಡ್ತಾ ಅಂತ ನಮಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಪ್ರತಿ ಸಲ ತನಿಖೆ ಆಗಿದೆ, ಯಾರ ವಿರುದ್ಧ ಆಕ್ಷನ್ ತಗೊಂಡ್ರು, ಯಾರಿಗೆ ಅರೆಸ್ಟ್ ಮಾಡಿದ್ರು, ಯಾರಿಗೆ ಜೈಲಿಗೆ ಹಾಕಿದ್ರು, ಏನೂ ಇಲ್ಲ ಸರ್. ಬರೀ ತನಿಖೆ ಮಾಡ್ತಾರೆ. ಈಗ ನೋಡಿ ಸರ್, ಸಿಬಿಐ ತನಿಖೆ ಮಾಡ್ತಾರೆ ಅಂತ ಹೇಳ್ತಾರೆ. ಸಿಬಿಐ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅವರಿಗೆ. ಸಿಬಿಐ ಅವರಿಗೆ ವಿರೋಧ ಪಕ್ಷಗಳಿಗೆ ಯಾವಾಗ ಜೈಲಿಗೆ ಹಾಕ್ಲಿ, ಯಾರನ್ನ ಜೈಲಿಗೆ ಹಾಕ್ಲಿ, ಯಾರ ಮೇಲೆ ಒಂದು ಎನ್ಕ್ವೈರಿ ಕೊಡಲಿ, ಇಂಥ ಕೆಲಸ ಮಾಡ್ತಿದೆ. ಈ ಒಂದು ವಿದ್ಯಾರ್ಥಿಗಳ ಪರವಾಗಿ ಯಾವುದೋ ಒಂದು ಕೆಲಸ ಮಾಡ್ತೀವಿ, ಯಾವ ಅಧಿಕಾರ ಕೆಲಸ ಮಾಡ್ತಾರೆ ಸರ್ಕಾರದ ಮಧ್ಯೆ. ಯಾಕಂದ್ರೆ ಸರ್ಕಾರ ಇವಾಗ ಬರೀ ಯಾವ ರಾಜ್ಯ ಗೆಲ್ಲಲಿ ಅಂತ ಇದರಲ್ಲಿ ಬಿಸಿ ಇದ್ದಾರೆ. ಸೊ ವಿದ್ಯಾರ್ಥಿ ಪರ ಯಾರು ಇಲ್ಲ ಸರ್. ಹೀಗಾಗಿ ನಮ್ದು ವಿದ್ಯಾರ್ಥಿಗಳ ಪರ ಇಲ್ಲಿ ಅತಂತ್ರ ಆಗ್ಬಿಟ್ಟಿದೆ ಈ ಸ್ಥಿತಿ. ಇವಾಗ ಮತ್ತೊಮ್ಮೆ ಎಕ್ಸಾಮ್ ಬರೀಬೇಕು, ಎಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ವಿದ್ಯಾರ್ಥಿಗಳಾಯ್ತು, ಪೋಷಕರಾಯ್ತು, ಸಾಲ ಮಾಡಿದ್ರು, ಕೋಚಿಂಗ್ ಕಲಿಸಿರ್ತಾರೆ, ಎಲ್ಲ ಮಾಡಿದ್ದಾರೆ. ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ? ಎಕ್ಸಾಮ್ ಕ್ವಶನ್ ಸೆಟ್ ಮಾಡಿದವರು ಆಗಿದ್ದಾರೋ, ಅಥವಾ ಪ್ರಿಂಟಿಂಗ್ ಪ್ರೆಸ್ ಆಗಿದ್ದಾರೋ, ಅಥವಾ NTA ಅಧಿಕಾರಿಗಳೇ ಶಾಮೀಲ್ ಆಗಿದ್ದಾರೆ. ಇದ್ರ ಮೇಲೆ ಒಂದು ನಿಷ್ಪಕ್ಷವಾಗಿ ಜುಡಿಷಿಯಲ್ ಎನ್ಕ್ವೈರಿ ಆಗ್ಬೇಕಂತ ನಮ್ದು ಮನವಿ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.